ಎಲ್ಲೋಗಿದ್ರಿ? ನಾನು ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಿಲ್ಲ. ಏನಿದು? ಗೌತಮ್ ಅವರೇ, ಅವನ್ಗೇನ್ ಬೇಕೋ ಅದನ್ನ ಕೊಟ್ಟು ನಮ್ಗೇನ್ ಬೇಕೋ ಅದನ್ನ ನಾನು ತಗೊಂಬಂದಿದ್ದೀನಿ ಭೂಮಿಕಾ. ಬಟ್ ಯಾಕೆ ಹೀಗೆ ಮಾಡಿದ್ರಿ? ನಿಮ್ ತಂದೆನೇ ಅಲ್ವಾ ನಿಮ್ಗೆಲ್ರಿಗಿಂತ ಹೆಚ್ಚು? ತಂದೆನೇ ಹೆಚ್ಚು ಭೂಮಿಕಾ. ಬಟ್ ಆ ಕ್ಷಣದಲ್ಲಿ ನನಗೆ ಸೆಂಟಿಮೆಂಟ್ಗಿಂತ ಮಲ್ಲಿ ಭವಿಷ್ಯ ಬಹಳ ದೊಡ್ಡದು ಅಂತ ಅನಿಸ್ತು. ಸೆಂಟಿಮೆಂಟ್ ಇರಬೇಕು, ಅದು ಯಾವಾಗ ಮುಖ್ಯ ಆಗುತ್ತೋ, ಎಷ್ಟು ಮುಖ್ಯ ಆಗುತ್ತೋ ಅನ್ನೋದೊಂದು ಇರುತ್ತಲ್ಲ. ಅಪ್ಪನ ಸಮಾಧಿಗೋಸ್ಕರ ನಾವು ಮಲ್ಲಿ ಭವಿಷ್ಯದ ಸಮಾಧಿ ಮಾಡೋಕ್ಕಾಗುತ್ತಾ? ಈ ಪರಿಸ್ಥಿತಿನಲ್ಲಿ ನಮ್ಮ ಜೊತೆ ಜಗಳ ಮಾಡಿಕೊಂಡು ಇರೋ ಗಾಯನ ದೊಡ್ಡದು ಮಾಡಿಕೊಂಡು ಅದು ಮಲ್ಲಿ ಜೀವನದ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಅಷ್ಟೇ. ಅಪ್ಪ ನನ್ನ ಮನಸ್ಸಿನಲ್ಲಿ ಇರ್ತಾರೆ, ನನ್ನ ಒಳಗಡೆನೇ ಇರ್ತಾರೆ. ನಾನು ಸಮಾಧಿ ಜಾಗನ ಬಿಟ್ಕೊಟ್ಟೆ ಅನ್ನೋದಕ್ಕಿಂತ ಅವ್ರು ಬಿಟ್ಟು ಹೋಗಿರೋ ವ್ಯಾಲ್ಯೂಸ್ನ, ಮಾರಲ್ಸ್ನ ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಭೂಮಿಕಾ. ನಾನು ಮಾಡಿದ ಸರಿನೋ ತಪ್ಪೋ ನಮ್ಮ ಅಪ್ಪನಿಗೆ ಗೊತ್ತು. ಇಂಥ ಸಿಚುವೇಶನಲ್ಲಿ ಪ್ರಾಯಶಃ ಅವರು ಇದೇ ಥರ ಡಿಸಿಷನ್ ತಗೊಂಡಿರೋರು. ನೋಡಿ, ನಿಮ್ ಸೆಂಟಿಮೆಂಟ್ಸ್ ನನ್ಗೆ ಅರ್ಥ ಆಗುತ್ತೆ. ಬಟ್ ನೀವು ಆಸ್ತಿನ ಯಾರಿಗೆ ಬರೆದು ಕೊಟ್ಟಿದ್ದೀರಾ? ಜಯದೇವ್ ಅವ್ರಿಗೆ. ಅಣ್ಣನ ಜೊತೆ ಗುದ್ದಾಡೋದಕ್ಕೆ ಅವ್ನಿಗೆ ಏನು ಅನ್ನಿಸ್ತಿರ್ಬೋದು ಭೂಮಿಕಾ, ಬಟ್ ನನಗೆ ನನ್ನ ತಮ್ಮನ ಜೊತೆ ಗುದ್ದಾಡೋದು ಹಿಂಸೆ ಆಗುತ್ತೆ. ನಾನು ಅವನ ಥರನೇ ಇದ್ರೆ ನನಗೂ ಅವನಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ? ಅದಲ್ಲದೆ ಮಲ್ಲಿ ಮನೆ ಮಗಳು. ಒಂದು ವೇಳೆ ನಮ್ಮ ಸ್ವಂತ ಮಗಳು ಈ ಥರದೊಂದು ಪರಿಸ್ಥಿತಿ ಇದ್ದಿದ್ರೆ ನಾವು ಏನು ಬೇಕಾದ್ರೂ ಮಾಡ್ತಾ ಇದ್ವಿ ಅಲ್ವಾ? ಇದು ಹಾಗೇನೆ ಬಿಡಿ. ಆಸ್ತಿ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನನಗೆ ಆಸ್ತಿ ಕಳ್ಕೊಂಡೆ ಅನ್ನೋದಕ್ಕಿಂತ ನಮ್ಮಪ್ಪನ ಸಮಾಧಿ ಜಾಗ ಕಳ್ಕೊಂಡೆ ಅಂತ ಸ್ವಲ್ಪ ಬೇಜಾರಿದೆ. ಬಟ್ ಇಟ್ಸ್ ಓಕೆ. ಮಲ್ಲಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಖುಷಿ ಪಡೋಣ. ಬಟ್ ಈ ವಿಚಾರನ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಹೇಳ್ಬೇಡಿ. ಅವಳು ಬೇಜಾರು ಮಾಡ್ಕೋತಾಳೆ, ಗಿಲ್ಟ್ ಫೀಲ್ ಮಾಡ್ಕೋತಾಳೆ. ಪ್ಲೀಸ್ ಹೇಳ.